ಪುಟಿ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಣ್ಣ. ನೀನು ಏನ್ ಮಾಡ್ತಿದ್ಯಾ? ಕುಡಿತಿದ್ಯಾ? ಇಲ್ಲಪ್ಪ, ನಾನು ಊಟ ಮಾಡ್ತಾ ಇದೀನಿ. ನೀ ತಿಂದ್ಯಾ? ಏನ್ ಸಮಾಚಾರ? ಇಷ್ಟೊತ್ತಲ್ಲಿ ನಾನು ನೆನ್ಸ್ಕೊಂಡ್ಬಿಟ್ಟಿದ್ಯಲ್ಲ. ನಿನ್ಗೆ ಅಲ್ಲೇನು ಸಮಸ್ಯೆ ಇಲ್ಲ ತಾನೆ? ನಾನ್ ಹೆಂಗಿದ್ದೀನಿ ಅಂತ ನೀನ್ ಬಂದಾಗೆ ನೋಡ್ದೆ ಅಲ್ವಾ? ಅದೌದು. ನಾನ್ ಫೋನ್ ಮಾಡಿದ್ ಯಾದಕ್ಕಂದ್ರೆ ನಿನ್ನ ಆರತಕ್ಷತೆಗೆ ಕರೆಯೋದಕ್ಕೆ. ಸೂಪರ್, ತುಂಬಾ ಖುಷಿ ಆಯ್ತು. ಬರೀ ಬಾಯ್ ಮಾತಲ್ಲಿ ಹೇಳಿದ್ರೆ ಸಾಲದು, ಆರತಕ್ಷತೆಗೆ ಬಂದು ಆ ಖುಷಿನ ಇನ್ನೂ ಜಾಸ್ತಿ ಮಾಡ್ಬೇಕು. ನನ್ಗೇನೋ ಬರಕ್ ಖುಷಿನೇ ಪುಟಿ, ಆದ್ರೆ ಸಾಹೇಬ್ರು ಒಪ್ಬೇಕಲ್ಲ. ನನ್ ಕರ್ಕೊಂಡ್ ಬಾ ಅಂತ ನಾನೇ ಪೊಲೀಸ್ ಅಪ್ಪಂಗೆ ಹೇಳಿದ್ದೀನಿ. ಯಾವ್ದಕ್ಕೂ ನೀನು ಹೋಗಿ ಅವ್ರ ಹತ್ರ ಒಂದ್ಸಲಿ ಮಾತಾಡ್ಬಿಡು. ನಾನಾ? ಹ್ಞೂ ಅಣ್ಣ, ನೀನ್ ಹೋಗ್ಲೇಬೇಕು. ಆರತಕ್ಷತೆಗೂ ಬರ್ಲೇಬೇಕು, ನನ್ ಮೇಲೆ ಆಣೆ. ಇದಕ್ಕೆಲ್ಲ ಯಾರಾದ್ರೂ ಆಣೆ ಇಡ್ತಾರಾ? ಸರಿ ಬಿಡು, ಹೇಗೋ ಸಾಹೇಬ್ರ ಹತ್ರ ಹೋಗಿ ಪರ್ಮಿಷನ್ ಕೇಳ್ಕೊಂಡು ಬರ್ತೀನಿ. ಸರಿ, ಬಾಯ್. ಹುಷಾರು. ಬಾಯ್ ಅಣ್ಣ. ಸಾಹೇಬ್ರ ಹತ್ರ ಹೋಗಕ್ಕೆ ಧೈರ್ಯ ಬೇಕು. ಬರ್ಬೋದಾ? ಬಂದಾಯ್ತಲ್ಲ. ಏನ್ರಿ ಮಾಡ್ತಿದ್ದೀರಾ? ಬಟ್ಟೆ ಇಡೋಣ ಅಂತ ಬಂದೆ. ನನ್ನ ರೂಮಿಗೆ ಬರಬೇಡಿ ಅಂತ ಹೇಳಿದ್ರು, ಯಾಕ್ರಿ ಬಂದ್ರಿ? ನೀವ್ ಇಲ್ದೇರಾಗ ಬರಬಾರ್ದು ಅಂತ ಹೇಳಿದ್ರಿ, ಅದಕ್ಕೆ ನೀವಿದ್ದಾಗನೇ ನಿಮ್ಮ ಅನುಮತಿ ತಗೊಂಡ್ ಬಂದೆ. ಈ ತರ ಬಟ್ಟೆ ಇಡೋ ನೆಪಕ್ಕೂ ನನ್ನ ರೂಮಿಗೆ ಬರೋದು ನನಗೆ ಇಷ್ಟ ಇಲ್ಲ. ಅಯ್ಯೋ, ನಾ ಬೇಕು ಅಂತ ಬಂದಿಲ್ಲ. ಅದು ಸುಕನ್ಯಾ ಮೇಡಮ್ ಮನೇಲಿಲ್ಲ. ನಮ್ಮಿಬ್ರು ಆರತಕ್ಷತೆಗೆ ನಮ್ಮ ಮನೆಯವ್ರ ಕರೆಯಕ್ಕೆ ಹೋಗಿದ್ದಾರೆ. ಅದಕ್ಕೆ ಅವ್ರು ಮಾಡೋ ಕೆಲಸ ಎಲ್ಲ ನಾ ಮಾಡ್ತಿದ್ದೀನಿ. ರಿಸೆಪ್ಷನ್ ವಿಷಯ ಎತ್ಬೇಡಿ, ನೀ ಎಲ್ಲ ಹೊರೆಯುತ್ತೆ ನನಗೆ. ಆಯ್ತಾಯ್ತು, ಮಾತಾಡಲ್ಲ, ಬೇಜಾರು ಮಾಡ್ಕೋಬೇಡಿ. ಬಿಟ್ಟಾಯ್ತಲ್ಲ, ನೋಡಿ ನನಗೆ ಬೇರೆ ಕೆಲಸ ಇದೆ. ಸರಿ, ನಾನು ಹೊಡ್ತೀನಿ. ನೀವು ಬಾಗಿಲು ಹಾಕೊಂಡು ಹೋಗಿ ಕೆಲಸ ಮುದರ್ಸಿ. ಅದು ನೋಡಿ, ಇದೆ ನನಗಾಗಲ್ಲ. ಅನ್ನೋದು ಏನೋ ಒಂದು ನೆಪ ಇಟ್ಕೊಂಡು ನಾನು ರೂಮಿಗೆ ಬರೋದು, ಅವನು ನನ್ನ ಮೈ ಮುಟ್ಟೋದು. ಅಯ್ಯೋ, ಆ ಥರ ಏನೂ ಇಲ್ಲ. ನೀವು ನನ್ನ ಹಿಂದೆ ಬರ್ತಿದ್ದೀರಾ ಅಂತ ನಂಗೆ ಗೊತ್ತಿರಲಿಲ್ಲ. ಏನೋ ವಿಷಯ ಹೇಳ್ಬೇಕು ಅಂತ ಹಿಂದೆ ತಿರ್ದೆ, ನೀವು ಹತ್ರ ಬಂದ್ಬಿಟ್ರಿ. ಸುಮ್ಮನೆ ಹೊರಡ್ರಿ. ನಾನು ಹೋದ್ರೆ ವಿಷಯ ಯಾರು ಹೇಳ್ತಾರೆ? ಅದೇನು ಹೇಳ್ಬಿಟ್ಟು ಹೊರಡ್ರಿ. ಆಯ್ತು. ಸೌಂದರ್ಯ ಮೇಡಮ್ ನಿಮ್ಗೋಸ್ಕರ ತುಂಬಾ ದೊಡ್ಡ ತ್ಯಾಗ ಮಾಡಿದ್ದಾರೆ ಅಂತ ನಂಗೆ ಇವತ್ತು ಗೊತ್ತಾಯ್ತು. ನಿಮ್ಮ ತಾಯಿ ಇಲ್ಲದೆ ಇರೋ ಕೊರತೆನ ನೀಗಿಸಿ ನಿಮ್ಮ ತಾಯಿ ಪ್ರೀತಿ ಕೊಟ್ಟಿದ್ದಾರೆ. ಅವರು ನಿಮಗೆ, ನಿಮ್ಮ ಮನೆಗೆ ತುಂಬ ದೊಡ್ಡ ತ್ಯಾಗ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರದ್ದು ತುಂಬ ದೊಡ್ಡ ವ್ಯಕ್ತಿತ್ವ. ಹಾಗೆ ನೋಡಿದ್ರೆ ನಾನು ಅವ್ರ ಆಯ್ಕೆನೇ ಅಲ್ಲ. ಅವ್ರ ಆಯ್ಕೆಗೆ ವಿರೋಧವಾಗಿ ಈ ಮನೆಗೆ ಸೊಸೆಯಾಗಿ ಬಂದು ನಾನು ತಪ್ಪು ಮಾಡಿದೆ ಅನಿಸುತ್ತೆ. ಆ ತಪ್ಪನ್ನ ಸರಿ ಮಾಡೋದಕ್ಕೆ ಸೌಂದರ್ಯ ಮೇಡಮೇ ನಂಗೊಂದು ಅವಕಾಶ ಕೊಟ್ಟಿದ್ದಾರೆ. ಮನೆ ಸೊಸೆ ಆಗಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಆ ಅವಕಾಶನ ಬಳಸ್ಕೊಂಡು ಹೇಗಾದರೂ ಮಾಡಿ ಅವ್ರ ಮನಸ್ಸನ್ನ ಗೆಲ್ಲೋಕ್ಕೆ ಪ್ರಯತ್ನ ಪಡ್ತೀನಿ. ಶ್ರೀಕಂಠ ಸರ್, ಡ್ಯೂಟಿ ಮುಗ್ದೋಯ್ತು ಅಂತ ಜಯರಾಮ ಮನೆಗೆ ಕೊಟ್ಟೋದ್ನ? ಇಲ್ಲ ಸರ್, ಡ್ಯೂಟಿ ಮೇಲೆ ಹೊರಗಡೆ ಹೋಗಿದ್ದಾರೆ. ಡ್ಯೂಟಿ ಮೇಲೆ ಹೊರಗಡೆ ಹೋಗಿರೋದ? ರೌಂಡ್ಸ್ಗೆ ಹೋಗಿದ್ದು ನಾನು. ಅದೇನೋ ಡ್ಯೂಟಿ ಮೇಲೆ ಹೊರಗಡೆ ಹೋಗಿರೋದು? ಸರ್, ಶುಕ್ರವಾರ ಮಿನಿಸ್ಟ್ರು ಬರ್ತಾರೆ ಅಂತ ಹೇಳಿದ್ರಲ್ಲ ಸರ್, ಅದಕ್ಕೆ ಆ ಸ್ಕೂಲು, ಹಾಸ್ಪಿಟ್ಲು ಎಲ್ಲ ಕಡೆ ಹೋಗಿದ್ದೆ ಸರ್. ಏನು ತೊಂದರೆ ಇಲ್ಲ ಸರ್, ಎಲ್ಲ ಸೇಫ್ ಆಗಿದೆ. ಓಹೋ, ಓವರ್ ಟೈಮು? ಸರ್, ರಜಾ ಕೇಳಿದ್ನಲ್ಲ, ಆ ವಿಷಯ ಕ್ಲಿಯರಾಗಿ ಹೇಳಿದ್ನಲ್ಲ ಸಿಗಲ್ಲ ಅಂತ. ರೌಂಡ್ಸ್ಗೆ ಹೋದ್ ಬಂದಮೇಲೆ ಹೇಳ್ತೀನಿ ಅಂತ ಹೇಳಿದಿರಿ ಸರ್.
ಈಗಲೂ ಅದನ್ನೇ ಹೇಳ್ತಾ ಇರೋದು. ನನ್ನ ಮಗಳ ಕೆಲಸನ ನಿನ್ನ ಮಗ ಮಾಡಿದ್ರೆ ಆಗ ರಜಾ ಬಗ್ಗೆ ಯೋಚನೆ ಮಾಡ್ತೀನಿ. ಇಲ್ಲ ಅಂದ್ರೆ ಇಲ್ಲ. ತಗೋ ತಿನ್ನು. ಚಗ್ಲಿ ಕರ್ಜಿಕಾಯಿ ನಂಗೆ ಇದಿಷ್ಟ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ತಗೋ ಫಸ್ಟ್ ತಿನ್ನು, ಆಮೇಲೆ ಇದನ್ನ ಯಾರು ಮಾಡಿದ್ದು ಅಂತ ಹೇಳು. ಇನ್ನು ಅಮ್ಮ ಮಾಡಿದ್ದು. ಅಮ್ಮ ಮಾಡಿದ್ದ? ಹೇಗೆ ಹೇಳ್ತೀಯಾ? ನಮ್ಮ ಅಮ್ಮನ ಕೈ ರುಚಿ ನಂಗೆ ಗೊತ್ತಾಗಲ್ವಾ? ಅವ್ರ ತರ ಬೇರೆ ಯಾರು ಮಾಡಕ್ಕಾಗಲ್ಲ. ಅದ್ ಸರಿ, ಇದು ನಿಮ್ಗೆ ಹೆಂಗ್ ಸಿಕ್ತು? ನಿಮ್ಮ ಊರಿಗೆ ಚಿಕ್ಕಮ್ಮ ಚಿಕ್ಕಪ್ಪ ಹೋಗಿದ್ರಲ್ಲ, ಅವಾಗ ಅವ್ರ ಹತ್ರ ಕೊಟ್ಟು ಕಳಿಸಿದ್ದಾರೆ. ಹೌದಾ? ನಮ್ಮ ಅಮ್ಮನ್ಗೆ ನಂಗೆ ಕುರ್ಕುಳ್ ತಿಂಡಿ ಇಷ್ಟ ಅಂತ ಗೊತ್ತು, ಅದಕ್ಕೆ ಕೊಟ್ಟು ಕಳ್ಸಿದ್ದಾರೆ. ಇನ್ನೂ ಸ್ವಲ್ಪ ಇದ್ರೆ ಚೆನ್ನಾಗಿರೋದು. ಅಲ್ಲಿ ಎಲ್ಲರೂ ತಿಂತ ಕೂತಿದ್ದಾರೆ, ಖಾಲಿ ಆಗೋಕ್ಕೂ ಮುಂಚೆ ನೀನು ಹೋಗಿ ತಿನ್ಕೊಂಡ್ಬಿಡು. ಸರಿ, ನೀವು ಬನ್ನಿ. ಬರ್ತೀನಿ, ನೀನು ಹೋಗು. ಸಾರಿ ಅರವಿಂದ್, ನಿಮ್ಮ ಮೇಲೆ ಅಷ್ಟೊಂದು ಕೋಪ ಮಾಡ್ಕೋಬಾರ್ದಿತ್ತು. ಆ ದೀಪ ನೋಡಿದ್ರೆ ನನಗೆ ಮದುವೆ ಫಿಕ್ಸ್ ಆಗಿದ್ದು ಹುಡುಗನ ಜೊತೆ ಮದುವೆ ಆಗಿ ಸೆಟಲ್ ಆದ್ಲು. ನಾನು ನೋಡಿದ್ರೆ ದೊಡ್ಡ ಹೀರೋಯಿನ್ ಆಗ್ತೀನಿ ಅಂತ ಇಲ್ಲಿ ಬಂದ್ಬಿಟ್ಟು ಇನ್ನೂ ಆದರೂ ಏನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಆ ಫ್ರಸ್ಟ್ರೇಷನಲ್ಲಿ ನಿಮ್ಮ ಮೇಲೆ ಕೋಪ ಮಾಡಿಕೊಂಡೆ. ಐ ಆಮ್ ರಿಯಲಿ ಸಾರಿ ಅರವಿಂದ್. ಇಟ್ಸ್ ಓಕೆ ಜಾನ್. ಆ್ಯಕ್ಚುಲಿ ಬಂದಿರೋರು ನಿನ್ನ ಮೇಲೆ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ರು ಗೊತ್ತಾ? ವಾಟ್? ಅಂದರೆ ಅವ್ರು ಮಾಡ್ತಿರೋ ಪ್ರಾಜೆಕ್ಟಲ್ಲಿ ನಿನ್ನನ್ನೇ ಹೀರೋಯಿನ್ ಹಾಕ್ಕೋಬೇಕು ಅಂತ ತುದಿಗಾಲಲ್ಲಿ ನಿಂತ್ಕೊಂಡಿದ್ರಂತೆ. ನೀನು ಕೆಳಗಡೆ ಬಂದು ಅವ್ರು ನೋಡಲಿಲ್ಲವಲ್ಲ, ಅದಕ್ಕೆ ಅವ್ರು ಕೋಪ ಮಾಡ್ಕೊಂಡು ಹೊರಟೋದ್ರು. ಸರಿ, ಬೇರೆಯವ್ರನ್ನ ಕರೆಸಿ, ಆದರೆ ಅವ್ರ ಬ್ಯಾಕ್ಗ್ರೌಂಡ್ ಏನು ಅಂತ ತಿಳ್ಕೊಂಡು ಕರೆಸಿ. ಶೋರ್ ಜಾನು, ಇನ್ಮೇಲೆ ಯಾರೇ ಬಂದರೂ ನೀನು ಕೇಳಿದೆ ನಾನು ಯಾವುದು ಸ್ಟೆಪ್ ತೊಗೊಳಲ್ಲ, ಓಕೆ? ಆಮೇಲೆ ಇನ್ನೊಂದು ವಿಷಯ, ಯಾವುದೇ ಕಾರಣಕ್ಕೂ ನಾನು ಇಲ್ಲಿರೋದು ನಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದು. ಮೈ ಡಿಯರ್ ಜಾನು, ಆಗ ಆಗದೆ ಇರೋ ಥರ ನಾನು ನೋಡ್ಕೋತೀನಿ, ಓಕೆ? ಬಾ, ಊಟ ಮಾಡೋಣ, ಲೇಟ್ ಆಯ್ತು. ಕಪ್ ಸುಕು, ರವೆ ಉಂಡೆ ಇಲ್ಲೇ ಒಂದೇ ಖಾಲಿ ಆಯ್ತು. ಏನ್ ಚಿಕ್ಕಪ್ಪ ಹಿಂಗ್ ತಿಂತಿದ್ದೀರಾ? ಚಿರು, ಮನುಷ್ಯಂಗೆ ಏನೇ ಕಾಲೇ ಬಂದ್ರು ಈ ಕುರ್ಕಲ್ ತಿಂಡಿ ತಿನ್ನೋದನ್ನ ಮಾತ್ರ ಬಿಡಬಾರ್ದು ನೋಡು. ಹೌದಾ? ಅಷ್ಟೊಂದು ಚೆನ್ನಾಗಿದೆಯಾ? ನೋಡ, ತಗೋ ನೀನು, ತಗೋ. ಬ್ರೋ, ಚಕ್ಲಿ ನಿಂಗೆ ತುಂಬಾ ಇಷ್ಟ ಅಲ್ವಾ? ತಿನ್ನು. ಸಕ್ಕತ್ತಾಗಿದೆ. ಯಾರು ಮಾಡಿದ್ದು? ಅದು ಊರಿಂದ ಬೇಕ್ರಿದು. ಇಬ್ರು ಒಂದೊಂದು ಹೇಳ್ತಾ ಇದ್ದೀರಾ? ನಿನ್ ಚಿಕ್ಕಪ್ಪ ಬಾಯಿ ತಪ್ಪಿ ಏನೇನೋ ಹೇಳ್ತಿದ್ದಾರೆ, ಅದಕ್ಕೆಲ್ಲ ನಿನ್ ತಲೆ ಕೆಡಿಸ್ಕೊಬೇಡ. ಎಷ್ಟು ಬೇಕೋ ಅಷ್ಟು ತಿನ್ನು. ಎಷ್ಟು ಬೇಕಷ್ಟು ತಿನ್ನು. ಏನಿದೆ ಅಲ್ಲಿ ತಿನ್ನಕ್ಕೆ? ಇರೋದೆಲ್ಲ ಆಲ್ಮೋಸ್ಟ್ ಖಾಲಿ ಆಗಿದೆ. ಇರೋದೊಂದು ನನ್ನ ಕೈಲಿ. ಜಯರಾಮಣ್ಣ, ನಿನ್ನ ಮಗಳು ರಿಸೆಪ್ಷನ್ಗೆ ನೀನು ಹೋಗಬೇಕು ಅಂದರೆ ಅವ್ರು ಹೇಳಿದ ಕೆಲಸ ಮಾಡಿಬಿಡು. ಇಲ್ಲ ಅಂದರೆ ರಜಾ ಸಿಗೋದೇ ಇಲ್ಲ. ಈ ಕೆಲಸ ನೀನೇ ಮಾಡಬೇಕು ಅಂತ ಏನಿಲ್ವಲ್ಲ, ನಿನ್ನ ಮಗ ತಾನೇ ಮಾಡೋದು. ಏನಿದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಲ ಶ್ರೀಕಂಠ, ಎಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮಾಮೂಲಿ ತಾನೆ. ಇದಪ್ಪ ಸಂತೋಷದ ವಿಷಯ ಅಂದರೆ, ಇಷ್ಟು ವರ್ಷ ನನ್ನ ಸರ್ವಿಸಲ್ಲಿ ನಿನ್ನಂಥ ನಿಯತ್ತು ವ್ಯಕ್ತಿನ ನಾನು ನೋಡಲೇ ಇಲ್ಲ. ಕೊನೆಗೂ
ನನ್ನ ದಾರಿಗೆ ಬಂದ್ಬಿಟ್ಟಿಯಲ್ಲ. ಸರ್ ನನ್ನ ಮಗ ಏನು ಮಾಡಬೇಕು ಅಂತ ಬೇಗ ಹೇಳಿ ಸರ್. ಯಾಕೆ ಜಯರಾಮ್, ಟೈಮ್ ಆಯ್ತಾ ಮನೆಗೆ ಹೋಗೋದಕ್ಕೆ? ಆಯ್ತು, ಈಗ ವಿಷಯಕ್ಕೆ ಬರ್ತೀನಿ. ನೀನು ಸುಪುತ್ರ ಏನು ಮಾಡಬೇಕು ಅಂದರೆ, ಕಾರ್ಯವಾಸಿ ಕತ್ತೆ ಕಾಲಿಡಿಯೋ ಅನ್ನೋ ಮಾತಿದೆ. ಕೆಲವೊಂದ್ಸಲ ಬರೀ ಕಾಲಿಡಿಯೋದಲ್ಲ, ಕಾಲ್ಗಾಕೋ ಚಪ್ಪಲಿ ಕೂಡ ಹಿಡಿಬೇಕಾಗತ್ತೆ. ಅರ್ಥ ಆಗಲಿಲ್ಲ ಸರ್. ಜಯರಾಮ, ಕಿವಿನ ನೆಟ್ಟಿಗೆ ಮಾಡಿ ಕೇಳಿಸ್ಕೊ. ನನ್ನ ಮಗಳದು ಒಂದು ಇಂಪೋರ್ಟೆಡ್ ಚಪ್ಪಲಿ ಕಿತ್ತೋಗಿದೆ. ಆ ಚಪ್ಪಲಿನ ನಿನ್ನ ಮಗ ಹೊಲಿಸ್ಕೊಂಡು ಬಂದು ಕೊಟ್ರೆ ಆಗ ನಿಂಗೆ ರಜಾ ಕೊಡ್ತೀನಿ. ನೋಡ್ಕೊಂಬರಕ್ಕಾಗಲ್ವೇನ್ರಿ? ಯಾವಾಗ ನೋಡಿದ್ರು ಮೈ ಮೇಲೆ ಬೀಳ್ತಾ ಇರ್ತೀರ. ಅಯ್ಯೋ, ನಾನು ಯಾಕೆ ಬೇಕು ಅಂತ ಮಾಡಲಿ? ಅರ್ಜೆಂಟಲ್ಲಿ ತಿಂಡಿ ತಿನ್ನಕ್ಕೆ ಬಂದೆ, ಟಿಕ್ಕಿ ಹೊಡೆದ್ಬಿಟ್ಟೆ. ಕ್ಷಮಿಸಿ. ಏನು ಹೇಳಿದ್ರು ಇನ್ನೊಂದ್ರ ಒಂದು ಕಾರಣ ಹೇಳಿ. ಚಿರು, ಯಾಕೋ ಚಿರು ಯಾವಾಗಲೂ ಇವಳನ್ನ ಬೈತಾ ಇರ್ತೀಯ? ಅವಳಿಗೆ ಬೇಜಾರಾಗಲ್ವಾ? ಅಚ್ಚೋ, ಗೊತ್ತಾಗ್ಲಿಲ್ಲ ಕ್ಷಮಿಸು ಅಂತ ಹೇಳ್ತಿದ್ದಾಳೆ ತಾನೇ, ಸುಮ್ಮನಿರು. ಆಯ್ತು ಬಿಡು, ಯಾವಾಗಲೂ ನಂದೇ ತಪ್ಪು. ಅಲ್ಲ, ನಮ್ಮಮ್ಮ ಕೊಟ್ಟು ಕಳ್ಸಿದ ತಿಂಡಿ ಎಲ್ಲ ನೀವೇ ತಿನ್ಬಿಟ್ರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾವು 3 ಜನ ಅಷ್ಟೇ ತಿಂದಿಲ್ಲ, ಎಲ್ಲರೂ ತಿಂದಿದ್ದಾರೆ. ತಂದಿದ್ದೆ ಇಷ್ಟು. ನಾನು ದೀಪಾಗೆ ತಿಂಡಿ ತಗೊಂಡು ಹೋಗುವಾಗ ನೀವೇ 3 ಜನ ಕುತ್ಕೊಂಡು ತಿಂತಿದ್ರಿ ತಾನೆ? ಹೌದೌದು, ತುಂಬ ಚೆನ್ನಾಗಿತ್ತಲ್ಲ ಅಂತ ನಾವು 3 ಜನ ತಿಂದು ಖಾಲಿ ಮಾಡಿಬಿಟ್ವಿ. ಒಂದು ಚಕ್ಲಿ ಕೊಟ್ಟಿದ್ದೀನಿ. ಬೇಕರಿಯಿಂದ ತಂದಿದ್ದು ಅಂತ ಯಾಕೆ ಸುಳ್ಳು ಹೇಳಿದ್ರೆ ಚಿಕ್ಕಮ್ಮ? ನೋಡ್ಯಾ, ಅವ್ರ ಊರಿಂದ ಅಮ್ಮ ಕಳ್ಸಿದ್ರು ಅಂತ ನಾನು ಹೇಳ್ತಾ ಇದ್ದೆ, ನೀನೇ ಬೇಕ್ರಿ ಅಂತ ಹೇಳಿದೆ. ನಾನು ಸುಳ್ಳು ಹೇಳಿಲ್ಲ ಚಿರು, ನಾನು ನಿಜ ಹೇಳಬೇಕು ಅಂತಲೇ ಇದ್ದೆ. ಇವಳೇ ನಿಲ್ಲಿಸ್ಬಿಟ್ಲು. ಸುಮ್ಮನಿರ್ರಿ. ಎಲ್ಲಿಂದ ತಂದ್ರೆ ಏನು ಚಿರು? ತಿಂಡಿ ನಿನಗೆ ಇಷ್ಟ ಆಗಿದೆ ಅಲ್ವಾ, ಸುಮ್ಮನೆ ತಿನ್ನು. ಹಾಗಂತ ಯಾರ್ಯಾರ ಮನೆಯಿಂದನೋ ತಂದಿದ್ದು ತಿನ್ನಕ್ಕಾಗಲ್ಲ ಚಿಕ್ಕಮ್ಮ. ಮತ್ತೆ ಇವಾಗ ತಿಂದಿರೋದನ್ನ ಏನು ಮಾಡ್ತೀಯಾ? ಇವಾಗ ಅರ್ಧ ಕೈಯಲ್ಲಿ ಮಿಕ್ಕಿದ್ಯಲ್ಲ, ಅದನ್ನೇನು ಮಾಡ್ತೀಯಾ? ಏನಪ್ಪ ಜಯರಾಮ, ಸುಮ್ಮನೆ ಹಾಗೆ ನಿಂತ್ಬಿಟ್ಟಿದೆಯಲ್ಲ? ನಾನು ಹೇಳಿರೋ ಒಂದು ಸಿಂಪಲ್ ಕೆಲಸ ನಿನ್ನ ಮಗ ಮಾಡಿ ಮುಗಿಸ್ಬಿಟ್ರೆ ನೀನು ನಿನ್ನ ಫ್ಯಾಮಿಲಿ ಖುಷಿಯಾಗಿ ಬೆಂಗಳೂರಿಗೆ ಹೋಗ್ಬೋದಲ್ಲ, ಏನಂತೀಯ? ನಿಯತ್ತಿಗೆ ಹೆಸರಾಗಿರೋ ಈ ಹೆಡ್ ಕಾನ್ಸ್ಟೇಬಲ್ ಜಯರಾಮ್ ಪ್ರಾಣ ಹೋದ್ರು ಇಂಥ ನೀಚ ಕೆಲಸ ಮಾಡಲ್ಲ ಸರ್. ಮಗ ಅನ್ನಿಸ್ಕೊಂಡವನಿಗೂ ಈ ಕೆಲಸ ಮಾಡುವಂತ ಹೇಳಲ್ಲ ಸರ್. ಹಾಗಾದರೆ ನೀನು ನಿನ್ನ ಮಗಳು ರಿಸೆಪ್ಷನ್ಗೆ ಹೋಗೋಕ್ಕಾಗಲ್ಲ. ಕಳಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನಾನು ಅಲ್ಲಿಗೆ ಹೋಗದೆ ಹೋದ್ರೂ ಪರವಾಗಿಲ್ಲ, ಇಡೀ ದಿನ ಡ್ಯೂಟಿ ಮಾಡ್ತೀನಿ. ಮುಂದೆ ಭಗವಂತ ಶಕ್ತಿ ಕೊಟ್ಟರೆ ನನ್ನ ಮಗಳನ್ನ ನನ್ನ ಊರಿಗೆ ಕರೆಸಿ ಎಲ್ಲರ ಸಮ್ಮುಖದಲ್ಲಿ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡ್ತೀನಿ. ಆ ನಿಯತ್ತು ಮತ್ತು ತಾಕತ್ತು ಭಗವಂತ ನನಗೆ ಕೊಟ್ಟಿದ್ದಾನೆ. ಆದರೆ ಇಂಥ ನೀಚ ಕೆಲಸ ಮಾತ್ರ ಮಾಡಲ್ಲ. ನನ್ನ ಡ್ಯೂಟಿ ಮುಗ್ದಿದೆ, ಮನೆಯಲ್ಲಿ ಹೆಂಡತಿ ಕಾಯ್ತಿರ್ತಾಳೆ. ನಾನು ಬರ್ತೀನಿ ಸರ್. ನಾನು ತಿಂದಿರೋ ತಿಂಡಿ ತಿನ್ಬೇಡಿ. ಅಯ್ಯೋ, ಇದು ನಮ್ಮಮ್ಮ ಮಾಡಿದ್ದು, ನಾ ತಗೋತೀನಿ. ನಿಮ್ಮ ಅಮ್ಮನೇ ಮಾಡಿದ್ರು ನಾನು ತಿಂದಿದ್ದೀನಿ, ಅದು ಎಂಜಲಾದಂಗೆ ಲೆಕ್ಕ. ಹಾ,
ಲೆಕ್ಕದಲ್ಲಿ ಡಡ್ಡಿ. ನಂಗೆ ಇದೆಲ್ಲ ಗೊತ್ತಾಗ, ನಂಗೆ ಇವಾಗ ಇದು ತಿನ್ಬೇಕಷ್ಟೇ. ಬೇಡ ಅಯ್ಯೋ ನಂಗೆ ಬೇಕು. ಬಿಡಿ. ಅಯ್ಯೋ ಕೊಡಿ. ಬಿಡ್ರಿ. ಶಿರೋ, ದಿಸ್ ಇಸ್ ಟೂ ಮಚ್. ನಿನಗೆ ದೀಪನ್ ಕಂಡ್ರೆ ಇಷ್ಟ ಇಲ್ಲದೆ ಇರ್ಬೋದು, ಆದ್ರೆ ಈಗ ಅವಳು ನೀನ್ ಹೆಂಡತಿ, ಅದನ್ನ ಮರಿಬೇಡ. ನಾನು ಇವ್ರನ್ನ ಹೆಂಡತಿ ಅಂತ ಒಪ್ಕೊಳಕ್ ಸಾಧ್ಯನೇ ಇಲ್ಲ. ಒಪ್ಕೊಳ್ಳೋದು ಬಿಡೋದು ನಿನಗೆ ಬಿಟ್ಟಿದ್ದು. ಒಪ್ಕೊಳ್ಳೇಬೇಕು ಅಂತ ಯಾರು ನೀನ್ ಕಾಲು ಹಿಡಿತಿಲ್ಲ. ದೀಪ, ಗಂಡ ತಿನ್ಬಿಟ್ಟಿದ್ದನ್ನ ಹೆಂಡತಿ ತಿನ್ನೋದ್ರಲ್ಲಿ ಯಾವ ತಪ್ಪು ಇಲ್ಲ. ದೀಪ, ನೀನ್ ತಿನ್ನು. ದೀಪ, ಅವ್ನು ಹೇಳಿದಕ್ಕೆ ನೀನೇನು ತಲೆ ಕೆಡಿಸ್ಕೋಬೇಡ. ಅಯ್ಯೋ ಅಕ್ಕ ಬಿಡಿ, ಅವ್ರು ಯಾವಾಗಲೂ ಬೈತಾನೆ ಇರ್ತಾರೆ, ನಂಗೆ ಅಭ್ಯಾಸ ಆಗೋಗಿದೆ. ನೀನಾ? ಯಾಕೋ ಬಂದೆ? ನಿಮ್ದೇನೋ ಕೆಲಸ ಆಗ್ಬೇಕಂತಲ್ಲ, ಮಾಡ್ಕೊಟ್ಟು ಹೋಗೋಣ ಅಂತ ಬಂದೆ. ಕೆಲಸನಾ? ಅಂದರೆ ನೀನು ನನ್ನ ಸ್ಯಾಂಡಲ್ಸ್ನ ಸ್ಟಿಚ್ ಮಾಡಿಸ್ಕೊಂಡು ತೊಗೊಂಡು ಬರ್ತೀಯಾ? ಹೌದು. ವಾವ್, ನೀನು ಹೀಗೆ ಹೇಳ್ತಿದ್ಯಾ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ. ಇವತ್ತು ಸೂರ್ಯನ ಬದಲು ಚಂದ್ರ ಹುಟ್ಟಿದಾನೆ ಅನ್ಸುತ್ತೆ. ಆದರೂ ನನಗೆ ಡೌಟು. ನಿಜ ಹೇಳು, ಬೇರೆ ಏನು ಪ್ಲಾನ್ ಮಾಡ್ಕೊಂಡು ಬಂದಿಲ್ಲ ತಾನೆ? ಅಯ್ಯೋ ದೇವ್ರಾಣೆ ಇಲ್ಲ ಮೇಡಮ್. ಅಷ್ಟಕ್ಕೂ ನೀನು ಯಾಕೆ ನನ್ನ ಸ್ಯಾಂಡಲ್ಸ್ನ ಸ್ಟಿಚ್ ಮಾಡಿಸ್ಕೊಂಡು ತೊಗೊಂಡು ಬರ್ತೀಯಾ? ಮೋಸ್ಟ್ಲಿ ನನ್ನ ಡ್ಯಾಡ್ ನಿನಗೆ ಚೆನ್ನಾಗಿ ಉಗಿದು ಕಳಿಸಿರ್ತಾರೆ, ಅದಕ್ಕೆ ಬಂದಿರ್ತೀಯ. ಸರಿ, ಇಲ್ಲಿದೆ, ತೊಗೊಂಡು ಹೊರಡು. ಹೊಲ್ಸ್ಕೊಬರ್ತೀನಿ. ದುಡ್ಡು ಬೇಕಾ? ಇದೆ. ಎಷ್ಟಿದೆ? ಚಪ್ಪಲಿ ಹೊಲ್ಸೋ ಅಷ್ಟು. ನೀಟಾಗಿ ಸ್ಟಿಚ್ ಮಾಡಿಸ್ಕೊಂಡು ತೊಗೊಂಡು ಬಾ. ಅರ್ಥ ಆಯ್ತಾ? ಸರಿ. ಯಾಕಣ್ಣ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಅಲ್ಲ ಸೌಂದರ್ಯ, ರಿಸೆಪ್ಷನ್ ದಿನ ನೀನು ದೀಪನ ಈ ಮನೆಯಿಂದ ಹೊರಗಡೆ ಹಾಕಬೇಕು ಅಂದ್ಕೊಂಡಿರೋದು ನಿಜ ಅಲ್ವಾ? ಖಂಡಿತ. ಹಾಗೆ ಆ ರಿಸೆಪ್ಷನ್ಗೆ ಅವ್ರ ಬಂಧು ಬಳಗ ಎಲ್ಲರೂ ಬರ್ತಿರೋದು ನಿಜ ಅಲ್ವಾ? ಹೌದು. ಅಲ್ಲೇ ನೀನು ಎಡುತ್ತಾ ಇರೋದು. ಏನು ಹೇಳ್ತಾ ಇದ್ದೀಯ ನೀನು? ದೀಪನ್ನ ಈ ಮನೆಯಿಂದ ಹೊರಗಾಕಕ್ಕೆ ನೀನೇನೇ ಪ್ಲಾನ್ ಮಾಡಿದ್ರು ದೀಪ ಈ ಮನೆಯಿಂದ ಹೊರಗಡೆ ಹೋಗಲ್ಲ. ಅಣ್ಣ, ಏನು ಮಾತಾಡ್ತಿದ್ಯಾ ನೀನು? ತಲೆಗಿಲೆ ಕೆಟ್ಟಿದ್ಯಾ? ಆ ದೀಪ ಈ ಮನೆ ಬಿಟ್ಟು ಹೋಗಲೇಬೇಕು. ಹೋಗೋ ಹಾಗೆ ನಾನು ಮಾಡ್ತೀನಿ. ಅದಕ್ಕೆ ತಾನೇ ಅವಳನ್ನ ಇಷ್ಟೆಲ್ಲ ಮೆರೆಸ್ತಾ ಇರೋದು. ಹರಕೆಗೆ ಬಿಟ್ಟಿರೋ ಕೂರಿನ ಕೊಬ್ಬಿಸಿ ಮೆರವಣಿಗೆ ಮಾಡ್ತಾರೆ ನಿಜ, ಆದರೆ ಕೊಬ್ಬಿರೋ ಕೂರಿನೇ ಗುಮ್ಮಿದ್ರೆ ಆಗೇನು ಮಾಡ್ತೀಯಾ? ಅಣ್ಣ, ನೀನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ಯಾ ಅದನ್ನು ನೇರವಾಗಿ ಹೇಳು, ಏನೇನೋ ಮಾತಾಡಬೇಡ. ನೀನೇನೇ ಪ್ಲ್ಯಾನ್ ಮಾಡಿದ್ರು ದೀಪ ಆ ಊರಿನ ಜನಗಳ ಸಹಾಯ ತಗೊಂಡು ನಿನ್ನ ಪ್ಲ್ಯಾನ್ಗಳನ್ನೆಲ್ಲ ಉಲ್ಟಾ ಮಾಡ್ತಾಳೆ. ದೀಪ ಸಾಮಾನ್ಯದ ಹುಡುಗಿ ಅಲ್ಲ, ಅವಳು ನೋಡೋಕೆ ಸಾಧು ಥರ ಇದ್ದರೂ ತುಂಬ ಬುದ್ಧಿವಂತೆ. ನನ್ನನ್ನು ಹೆದರಿಸ್ತಾ ಇದೆಯಾ? ಹೆದರಿಸ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದೀಪು ಬುದ್ಧಿವಂತೆ ಆದರೆ ಆ ಊರಿನ ಜನ ತುಂಬ ಹೊರಟು. ಅವ್ರ ಅಕ್ಕ ಮದುವೆ ಮನೆಯಿಂದ ಓಡೋದ್ರು, ಅವ್ರ ಅಪ್ಪಂಗೆ ಬೈದೆ ನಮ್ಮದೇ ತಪ್ಪು ಅಂತ ನಮಗೆ ಬೈದು ಚಿರುನ ದೀಪು ಕೊಟ್ಟು ಮದುವೆ ಮಾಡಿಸ್ಲಿಲ್ವಾ? ಯಾವುದೇ ಕಾರಣಕ್ಕೂ ನಿನ್ನಿಂದ ಆ ದೀಪುಗೆ ತೊಂದರೆ ಆಗೋದಕ್ಕೆ ಆ ಊರಿನ ಜನ ಬಿಡಲ್ಲ. ನೀನು ಅನ್ಕೊಂಡ್ತಾರ
ಅವಳು ಈ ಮನೆ ಬಿಟ್ಟು ಆಚೆ ಹೋದರೆ ನನಗೂ ಸಂತೋಷನೇ. ಆದರೆ ಆ ಕೃಷ್ಣ ಪರಮಾತ್ಮ ಬಂದರೂ ಕೂಡ ನಿನ್ನ ಪ್ಲ್ಯಾನ್ ಸಕ್ಸಸ್ ಆಗಲ್ಲ. ಯಾವುದಕ್ಕೂ ಯೋಚನೆ ಮಾಡಿ ಹೆಜ್ಜೆ ಇಡು. ಕೊನೆಯಲ್ಲಿ ಹೇಳಿದಿರ, ಇನ್ನೊಂದ್ಸಲ ಹೇಳು. ಯೋಚನೆ ಮಾಡಿ ಹೆಜ್ಜೆ ಇಡು ಅಂದೆ. ಅದಕ್ಕೆ ಮುಂಚೆ ಪ್ಲ್ಯಾನ್ ಉಲ್ಟಾ ಆದರೂ ಆ ಕೃಷ್ಣ ಪರಮಾತ್ಮ ಬಂದರೂ ನಿನ್ನನ್ನು ಕಾಪಾಡೋಕ್ಕಾಗಲ್ಲ ಅಂದೆ. ಅಲ್ಲ ಸೌಂದರ್ಯ, ಎಚ್ಚರಿಕೆ ಕೊಟ್ರೆ ನಗ್ತಾ ಇದೆಯಲ್ಲ. ಯಾವ ಕೃಷ್ಣ ಪರಮಾತ್ಮ ಬಂದು ನಿನ್ನನ್ನು ಕಾಪಾಡಕ್ಕಾಗಲ್ಲ ಅಂತ ಹೇಳಿದ್ಯೋ ಅದೇ ಕೃಷ್ಣ ಪರಮಾತ್ಮ ಬಂದು ನನ್ನ ಕೈ ಹಿಡಿದು ಕಾಪಾಡ್ತಾನೆ. ಅರ್ಜುನನಿಗೆ ಮಹಾಭಾರತದಲ್ಲಿ ಸಾರಥಿಯಾಗಿ ಸಾಥ್ ಕೊಟ್ಟವನು ಈ ಕಲಿಯುಗದಲ್ಲಿ ಸೌಂದರ್ಯನ್ಗೆ ಕೈ ಹಿಡಿದು ಕಾಪಾಡ್ತಾನೆ. ಹೇಗೆ? ಜಸ್ಟ್ ವೇಟ್ ಅಂಡ್ ವಾಚ್ ಅಣ್ಣ.